ಶಿರಹಟ್ಟಿ ತಾಲೂಕಿನ ಹೊಳೆಇಟಗಿ ಗ್ರಾಮದ ಹೊಲವೊಂದರಲ್ಲಿ ವಿಷಾಹಾರ ಸೇವನೆಯಿಂದ 54ಕ್ಕೂ ಹೆಚ್ಚು ಕುರಿಗಳು ಸಾವಿಗೀಡಾದ ಘಟನೆ ರವಿವಾರ ತಡರಾತ್ರಿ ಸಂಭವಿಸಿದೆ. ಈ ಕುರಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಣಗಿನಿ ಗ್ರಾಮದ ಪೂಜಾರಿ ಕುಟುಂಬಕ್ಕೆ ಸೇರಿದವು. ಅದರಲ್ಲೂ ಮಣಗಿನಿ ಪೂಜಾರಿ ಅವರ 38 ಕುರಿಗಳು ಮತ್ತು ಯಲ್ಲವ್ವ ಬೀರಸಿದ್ದ ಪೂಜಾರಿ ಅವರ 16 ಕುರಿಗಳು ವಿಷಾಹಾರ ಸೇವಿಸಿ ಮೃತಪಟ್ಟಿರುವುದು ತಿಳಿದುಬಂದಿದೆ. ರವಿವಾರ ಸಂಜೆ ಹೊಳೆಇಟಗಿ ಹತ್ತಿರದ ಶಿರಗಾಂವ್ ಗ್ರಾಮದ ಸುತ್ತಮುತ್ತ ಕುರಿಗಳು ಮೇಯುತ್ತಿದ್ದ ವೇಳೆ ಕೃಷಿ ಜಮೀನಿನಲ್ಲಿ ಬಿದ್ದಿದ್ದ ವಿಷಯುಕ್ತ ಹುಲ್ಲು ಅಥವಾ ಆಹಾರ ಅವಶೇಷವನ್ನ ಸೇವಿಸಿರುವುದು ಶಂಕೆ. ಕುರಿಗಳು ಕುಸಿದು ಬಿದ್ದು ಕೆಲವೇ ಕ್ಷಣಗಳಲ್ಲಿ ಮೃತಪಟ್ಟಿವೆ. ಇನ್ನು ಕೆಲವು ಕುರಿಗಳು ಅಸ್ವಸ್ಥಗೊಂಡಿದ್ದು ಪಶು ವೈದ್ಯಕೀಯ ತಂಡ ಅವುಗಳ ಚಿಕಿತ್ಸೆಯಲ್ಲಿ ತೊಡಗಿದೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಕೆ ರಾಘವೇಂದ್ರ ರಾವ್, ಜಿಲ್ಲಾ ಕುರಿ ನಿಗಮದ ನಿರ್ದೇಶಕ ಉಮೇಶ್ ತೆರ್ಲಾಪುರ್, ತಾಲೂಕಾ ಪಶು ವೈದ್ಯಾಧಿಕಾರಿ ನಿಂಗಪ್ಪ ಓಲೇಕಾರ್, ಗೃಹ ಇಲಾಖೆಯ ವೈಎನ್ ಗರಡಿಮನಿ, ಹೆಬ್ಬಾಳ ಜಿಲ್ಲಾ ಪಂಚಾಯತ್ ಸೇವಾ ಆಕಾಂಕ್ಷಿ ಮಹೇಂದ್ರ ಉಡ್ಚಣ್ಣನವರ್, ಸಮಾಜದ ಮುಖಂಡರಾದ ಮಂಜುನಾಥ ಘಂಟಿ, ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಪೋಟಿ, ಡಿಎಸ್ ಪಾಟೀಲ್, ಮೆಹಬೂಬ್ ಗೌಡ ಪಾಟೀಲ್, ರಾಸಲ್ಗೌಡ್ರ ಪಾಟೀಲ್, ಮಹೇಶ್ ಹುರ್ಕಣ್ಣವರ್, ಆನಂದ್ ಮಾಳೆಕೊಪ್ಪ, ಸುರೇಶ್ ತಳ್ಳಳ್ಳಿ, ಪ್ರಕಾಶ್ ಹುರ್ಕಣ್ಣವರ್, ಹಾಲೇಶ್ ಕೇಲೂರ್, ಗುಡ್ಡಪ್ಪ ವಾಳೆಹೊಸೂರ್ ಹಾಗೂ ಹೊಳೆಇಟಗಿ ತಗೊಂಡ ಸುತ್ತಮುತ್ತಲಿನ ಗ್ರಾಮದ ಪ್ರಮುಖರು ನೊಂದ ಕುರಿಗಾರರಿಗೆ 10,000 ರೂಪಾಯಿಗಳನ್ನು ನೀಡಿ ಸಾಂತ್ವನ ಹೇಳುವುದರ ಜೊತೆಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ತಹಶೀಲ್ದಾರ್ ರಾಘವೇಂದ್ರ ರಾವ್ ಅವರು ಘಟನೆಯ ಬಗ್ಗೆ ವರದಿ ತಯಾರಿಸಿ ಜಿಲ್ಲಾಡಳಿತಕ್ಕೆ ಕಳುಹಿಸಲಾಗುತ್ತದೆ. ಕುರಿಗಾರರಿಗೆ ಸಾಧ್ಯವಾದ ಪರಿಹಾರ ನೀಡಲು ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಘಟನೆ ಕುರಿಗಾರ ಸಮುದಾಯದಲ್ಲಿ ಆಕ್ರೋಶವನ್ನು ಉಂಟು ಮಾಡಿದ್ದು, ಕುರಿಗಳ ಸಾವಿಗೆ ಕಾರಣವಾದ ವಿಷದ ಮೂಲ ಪತ್ತೆ ಮಾಡಲು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಮುಸ್ತಾಕ್ ಅಲಿ ಕುದ್ರಿ, ಕರಾಳ ಸತ್ಯ ನ್ಯೂಸ್, ಗದಗ್.